ಅಂತ ಕೇಳ್ಕೊತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ. ಏನ್ರು ಮಾರಾಯ ಸಿದ್ದರಾಮಯ್ಯ ಕೇಳಿಸ್ಬೇಕಲ್ರಪ್ಪ, ಜೋರಾಗಿ ಹೇಳ್ರಿ. ಬೋಲೋ ಭಾರತ್ ಮಾತಾ ಕಿ. ಮೊಟ್ಟ ಮೊದಲು ಈ ಊರ ದೇವತೆಗೆ ಹಾಗೂ ನಡೆದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ವಂದಿಸಿ ಇವತ್ತಿನ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಭೆ ಇದು. ಯಾವುದಪ್ಪ ಅಂತಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಕೆರಳಿಸಿರ್ತಕ್ಕಂಥ ವಿರೋಧವನ್ನ ನಾವು ನೋಡಲಿಕ್ಕೆ ಬಂದದ್ದು. ನಿಜವಾಗಿ ನಾನು ಕೂಡ 18 ವರ್ಷ ಮಂತ್ರಿಯಾಗಿ ಸಾಕಷ್ಟು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. ಏನ್ರಪ್ಪ ಇವತ್ತು ಏನು ಪರಿಸ್ಥಿತಿ ಆಗ್ಯದ ನಮ್ಮ ಜನರದು. ಜಿಲ್ಲೆ ಜನ ಅಷ್ಟೇ ಅಲ್ಲ, ರಾಜ್ಯದ ಜನರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಆಗ್ಯದ. ನೀರು ತುಟ್ಟಿ, ಹಾಲು ತುಟ್ಟಿ, ಎಣ್ಣೆ ತುಟ್ಟಿ, ಯಾವುದಿಲ್ಲ ಹೇಳ್ರಿ. ಪ್ರತಿಯೊಂದನು ಮನುಷ್ಯ ಯಾವುದನ್ನ ಊಟ ಮಾಡಿ ಬದುಕ್ತದೆ ಎಲ್ಲದಕ್ಕೂ ಕೂಡ ರೇಟ್ ಹೆಚ್ಚು ಮಾಡಿದ್ರು. ಆದ್ರೆ ಅವ್ರು ಏನು ಹೇಳ್ತಾರ ಅಂದ್ರೆ, ನೀವು ಹೆಚ್ಚು ಮಾಡಿರಿ, BJP ಅವರು ಎಣ್ಣೆ ರೇಟ್ ಹೆಚ್ಚು ಮಾಡಿರಿ ಅಂತ. ಮಾರಾಯಗಳ ಎಣ್ಣೆ ರೇಟ ನಿರ್ಣಯ ಆಗೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ. ಹೌದು, ನಾವು 2 ರೂಪಾಯಿ ಹೆಚ್ಚಿಗೆ ಹಾಕಿದೆವು. ಆದ್ರೆ ರೈತರ ಸಾಮಾನ್ಯ ಜನರ ತಲೆ ಮೇಲೆ ಅದು ಬೀಳೋದಿಲ್ಲ, ಅದು ಕಂಪನಿಗಳ ಮೇಲೆ ಆ ಭಾರ ಬೀಳ್ತದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ, ನಿಜವಾಗಿ ಇದು ಒಂದು ಬಹಳ ಕೆಟ್ಟ ಕೆಲಸ ಈ ಸರ್ಕಾರದಲ್ಲಿ. ನೋಡ್ರಿ ಏನೇನು ನಡೆದಾವ ನೀವೇ ನೋಡ್ರಿ. ನೌಕರಿ ಇಟ್ಕೊಂಡಾರ ಅವನಿಗೆ ಪಗಾರ ತಗೊಳ್ಳಕ್ಕೆ ರೊಕ್ಕಿಲ್ಲ. ದಿನ ನನ್ನ ಆಫೀಸ್ಗೆ ಒಂದು 50 ಹುಡುಗರು ಬರ್ತಾವ, ಸಾಹೇಬ್ರ 5 ತಿಂಗಳು ನಮ್ಮ ಪಗಾರ ಮಾಡಿಲ್ರಿ, ಸರ್ಕಾರದ ಪಗಾರ ಕೊಡ್ಸಂದ್ರೆ ಎಂಥದ್ರಿ ಇದು ಹೇಳ್ರಿ ನೋಡೋಣ. ಅದೆಲ್ಲ ಬಿಡ್ರಪ್ಪ, ಹೋಗ್ಲಿ, ಅದೆಲ್ಲ ಬಿಡ್ರಿ. ಇನ್ನ ಏನೇನು ಮಾಡ್ತಾರೆ ಗೊತ್ತಾ? ಅವರು ತಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಲಿಕ್ಕೆ ಏನೋ ಮಾಡ್ಕೊಂಡು ಹೊಂಟಾರ. ನೋಡ್ರಿ ಎಂತಿಂಥದ್ದು ಏನು ಗಣತಿ ಮಾಡ್ತಾರತ್ತ. ಏನು ಗಣತಿ ಅದು? ನೀವು ಮಾಡಿರ್ತಕ್ಕಂಥ ಈ ತಪ್ಪುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇವತ್ತು ಜನಗಣತಿಯನ್ನ ಮುಂದೆ ತಂದಿದ್ದೀರಿ, ಸಮಾಜಗಳನ್ನು ಒಡಿತಕ್ಕಂಥ ಕೆಲಸ ಮಾಡ್ಲಕತ್ತೀರಿ. ಇದು ಅತ್ಯಂತ ನಾಚಿಕೆಗೇಡಿದಾಗದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ನಾ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಈ ಸರ್ಕಾರದವ್ರಿಗೆ ಹೇಳ್ತೀನಿ. ಸಿದ್ದರಾಮಣ್ಣವರೇ, ಹಿಂದೆ ಈ ರಾಜ್ಯದಲ್ಲಿ ನಾನು ಎಕ್ಸೈಸ್ ಮಂತ್ರಿ ಆಗಿದ್ದಾಗ ಈ ಬಾಟ್ಲಿಂಗು ಹಗರಣ ಬಂದಾಗ ನಾನು ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೋದಾಗ ಪರಂ ಪೂಜ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರು, ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ, ಇದರಲ್ಲಿ ಪಾತ್ರ ನಾನು ಸರ್ಕಾರದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತವನ್ನ ಅವತ್ತಿನ ದಿನ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಹೇಳಿದರು. ಸಿದ್ದರಾಮಣ್ಣವರೇ, ನಿಮಗೇನು ಧಾಡೆಗೆದ್ರಿ ಎಲ್ಲರಿಗೂ? ಇಂತಿಂಥ ಅವ್ಯವಹಾರಗಳು ಮಾಡಿ ಇಡೀ ಸರ್ಕಾರ, ಇಡೀ ರಾಜ್ಯದ ಜನರಿಗೆ ಆಕ್ರೋಶ ಹುಟ್ಟತಕ್ಕಂಥ ಕೆಲಸವನ್ನು ಮಾಡಿ ನೀವೆಲ್ಲ ಇಂಥ ಇಟ್ಕೊಂಡು ಕೂತಿದಿರಲ್ರಿ, ಇದು ನಾಚಿಕೆಗೇಡಿ ಕೆಲಸ ಅಲ್ಲ, ನೀವೇ ಯೋಚನೆ ಮಾಡಿ ಅನ್ನತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ನಾನು ರಾಜ್ಯ ಅಂತ ಹೇಳೋದಿಲ್ಲ, ನಮ್ಮ ತರುಣ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸ್ವಾಭಿಮಾನದಿಂದ ಇಲ್ಲಿ ಪಕ್ಷ ಕಟ್ಟತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿಕೊಂಡು, ಇವತ್ತಿನ ಯಾರು ಕೂಡ ಯಾವುದು ಯೋಚನೆ ಮಾಡಬೇಡ. ಒಂದು ಪಕ್ಷದಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿಗಜಿಣಿಗೆ ಎಂದೂ ದೊಡ್ಡವಾಗೋದಿಲ್ಲ. ನೋಡ್ರಿ, ನಿಜವಾಗಿ ಪಕ್ಷ ಕಟ್ಟತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ. ಸಾಕಷ್ಟು ಸದೃಢವಾಗಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ವಿಜೇಂದ್ರ ಸಹೋದರ ವಿಜೇಂದ್ರರವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನತಕ್ಕಂಥ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಎಲ್ಲ ನನ್ನ ಕಾರ್ಯಕರ್ತರಿಗೆ ನನ್ನ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗೋಣ. ಅದಕ್ಕೆ ನಾವು ಮೇಲಿಕೆಯ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ.
ಬಬಲೇಶ್ವರದ ಮುಖಂಡರು, ಹಿಂದಿನ ನಿಗಮದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯಗೌಡರು ಮಾತಾಡಬೇಕು. ಸಮಯ ಕಡಿಮೆ ಇರೋದ್ರಿಂದ ವಿಜಯಗೌಡ್ರೆ ಸ್ವಲ್ಪ 2 ನಿಮಿಷದಲ್ಲಿ ಮಾತು ಮುಗಿಸ್ಬೇಕು.